ಬ್ರೇಕ್ ನಂತರ ವಿಜಯ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಈ ಸಂವತ್ಸರದ ಭವಿಷ್ಯ ಹೇಗಿದೆ, ರಾಶಿಗಳ ಫಲಾನುಫಲ ಹೇಗಿದೆ ಅದನ್ನು ತಿಳಿದುಕೊಳ್ತಾ ಇದ್ವಿ. 6 ರಾಶಿಗಳ ಫಲಾನುಫಲವನ್ನು ತಿಳಿದುಕೊಂಡ್ವಿ. ಈಗ ಇನ್ನೂ 6 ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಸಮಯ. ಮೊದಲಿಗೆ ಈಗ ತುಲಾ ರಾಶಿಯ ಭವಿಷ್ಯ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಪಂಡಿತರೆ, ತುಲಾ ರಾಶಿಯವರಿಗೆ ವಿಜಯ ಸಂವತ್ಸರ ಹೇಗಿದೆ? ಖಂಡಿತವಾಗಿ ತುಲಾ ರಾಶಿಯವರಿಗೆ ಜನ್ಮದಲ್ಲಿ ಶನಿ ಅಂತ ಹೇಳ್ತೇವೆ. ಜನ್ಮ ದ್ವಾದಶಾಷ್ಟಮ ಜನ್ಮಸ್ಥಾಹ, ದ್ವಾದಶ ಅಷ್ಟಮ ಜನ್ಮದಲ್ಲಿ ಮತ್ತು ದ್ವಿತೀಯಲ್ಲೆಲ್ಲ ಶನಿ ಇರುವಾಗ ಈಗ ದ್ವಿತೀಯ ಜನ್ಮ ಮತ್ತು 12, ಯಾಕಂದರೆ ಚಂದ್ರನಿರುವ ರಾಶಿ ಹಿಂದೆ ಮುಂದಿನ ರಾಶಿಯಲ್ಲಿದ್ದರೆ 7.5 ಅಂತ ಹೇಳ್ತೇವೆ. 2.5 7 ವರ್ಷ. ಈಗ ಮಧ್ಯಮ ಕಾಲ. ಈಗ ಶನಿ ಏನಾಗಿದ್ದಾನೆ, ತುಲಾ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ 2.5 ವರ್ಷ ಕಳೆದು ತುಲಾ ರಾಶಿಗೆ ಬಂದು 1 ವರ್ಷ ಆಗ್ತಾಯಿದೆ. ಇನ್ನು 1.5 ವರ್ಷ ತುಲಾ ರಾಶಿಯಲ್ಲಿದ್ದು ಮುಂದೆ ಮತ್ತೆ 2.5 ವರ್ಷ ವೃಶ್ಚಿಕಕ್ಕೆ ಹೋಗ್ತಾನೆ. ಹಾಗಾಗಿ ಇವರಿಗೆ 7.5 ನಡೀತಾ ಇದೆ. ಶನಿಯು ಯಾವಾಗಲೂ ರಾಶಿ ಮತ್ತು 12 ಮತ್ತು ದ್ವಿತೀಯದಲ್ಲಿ ಮತ್ತು 5ನೇ ಮನೆಯಲ್ಲಿರುವಾಗ ಪಂಚಮ ಶನಿ, 8ನೇ ಮನೆಯಲ್ಲಿರುವಾಗ ಅಷ್ಟಮ ಶನಿ. ಹೀಗಿದ್ದಾಗ ವಿತ್ತಕ್ಷಯಂ ಪ್ರವಾಸಂ ರೋಗಾಂಜನಯಂತಿ ಭೀತಿಂವ, ಹಣದ ಅಡಚಣೆಯನ್ನು ಮಾಡ್ತಾನಂತೆ. ಅಧಿಕವಾದ ತಿರುಗಾಟ ಮಾಡ್ತಾನೆ. ತಿರುಗಾಟ ಮಾಡಿದ್ಕೊಳ್ಳೆ ಸಹಜ ಖರ್ಚಾಗೇ ಆಗುತ್ತಲ್ಲ. ಹಾಗಾಗಿ ಅತಿಯಾದ ತಿರುಗಾಟ, ಪ್ರವಾಸ, ಭೀತಿ, ಹೆದರಿಕೆ. ಯಾವುದೇ ಕೆಲಸಕ್ಕೆ ಹೋಗಲಿಕ್ಕೂ ಸಹ ತುಂಬ ಕಷ್ಟ, ಹೆದರಿಕೆ. ಯಾಕೆ, ಕೆಲಸಕ್ಕೆ ಹೋದರೆ ಕೆಲಸಗಳಾಗೋದೇ ಇಲ್ಲ, ಭಾಳಷ್ಟು ಸಲ ಓಡಾಡ್ತಾರೆ. ಹಾಗೆ ತುಲಾ ರಾಶಿಯವರಿಗೆ ಈ ಸಲ ಅತಿಯಾದ ಪ್ರವಾಸಗಳು ಜಾಸ್ತಿ ಆಗುತ್ತೆ. ಆದರೆ ಶನಿ ಹುಚ್ಚನಾಗಿರೋದ್ರಿಂದ ವಿಕ್ರಮಾದಿತ್ಯನಿಗೆ ಶನಿ ಕನ್ಯಾ ರಾಶಿ ತುಲಾ ರಾಶಿಗೆ ಬಂದಾಗ ಏನು ಕಷ್ಟವನ್ನು ಕೊಟ್ಟಿದ್ದೇನೋ, ಎಷ್ಟು ನಷ್ಟವನ್ನು ಮಾಡಿದ್ದೇನೋ ಪುನಃ ಅದನ್ನು ಕಟ್ಟಿದ್ದಾನೆ. ಹಾಗಾಗಿ ಹುಚ್ಚನಾಗಿರುವಂಥ ಶನಿ ಹುಚ್ಚನನ್ನು ಮಾಡೋದಿಲ್ಲ, ಅವನನ್ನು ಹುಚ್ಚನನ್ನಾಗಿ ಮಾಡದೆ ಬೇಕಾಗುವಂತಹ ಅವನಿಗೆ ಏನು ಬಿಚ್ಚು ಮನಸ್ಸಿನಿಂದ ಬೇಡ್ತಾನೋ ಅವನ್ನೆಲ್ಲ ಕೊಡ್ತಾನೆ. ಅದರಿಂದ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಈ ಕಾಲದಲ್ಲಿ ನೆಮ್ಮದಿಯನ್ನು ಕಳ್ಕೊಂಡ್ರೂ ಸಹ ಅದರ ಜೊತೆಗೆ ಬೇಕಾದಂತಹ ಹಣಕಾಸಿನ ಆರ್ಥಿಕ ಅಭಿವೃದ್ಧಿ ಮಾಡ್ತಾನೆ. ವರ್ಷಾರಂಭದಲ್ಲಿ ಶನಿ ಸ್ವಲ್ಪ ತೊಂದರೆ ಕೊಡ್ತಾನೆ, ದೇಹಕ್ಕೆ ಅನಾರೋಗ್ಯವನ್ನು ಉಂಟು ಮಾಡ್ತಾನೆ. ಅದು ಶರೀರದಲ್ಲಿ ಹೊಟ್ಟೆ ಉದರ ಭಾಗಗಳಾಗೋದ್ರಿಂದ ಉದರಕ್ಕೆ ಸಂಬಂಧಪಟ್ಟದ್ದು, ಮೂತ್ರಕೋಶಗಳಲ್ಲಿ ತೊಂದರೆ ಆಗುವಂತಹದ್ದು, ನರಗಳ ದೌರ್ಬಲ್ಯ, ಪಿತ್ತ ಪ್ರಕೋಪ, ಶನಿಯಿಂದ ವಾತ ಪಿತ್ತ, ಸಂದು ನೋವು, ಗಂಟು ನೋವುಗಳು ಆಗುತ್ತೆ. ಕಲಾವಿದರಿಗೆ ತುಂಬ ಕಷ್ಟ ಆಗುತ್ತೆ. ಮಾಧ್ಯಮ ಕ್ಷೇತ್ರದಲ್ಲಿ ಪತ್ರಿಕೋದ್ಯಮಗಳಲ್ಲಿ ಇರುವಂಥವರಿಗೆ ಈ ಬಾರಿ ಸ್ವಲ್ಪ ಅಪವಾದ ಆಕ್ಷೇಪ ಜನಕರಲ್ಲಿ ಯಾವಾಗಲೂ ಇರ್ತದೆ. ಯಾವಾಗಲೂ ಅವರಿಗೆ ಶನಿ ಕಾಟ ಇರ್ತದೆ. ಅದ್ರ ಜೊತೆಗೆ ಈ ವರ್ಷ ಸ್ವಲ್ಪ ಹೆಚ್ಚಿನ ಕಾಟಗಳಿರ್ತದೆ ಮಾಧ್ಯಮ ಕ್ಷೇತ್ರದವರಿಗೆ. ಜನಾಪವಾದ, ಇಲೆಕ್ಷನ್ಗಳೆಲ್ಲ ಇರೋದ್ರಿಂದ ಅದೆಲ್ಲ ತುಂಬ ಮಟ್ಟಿಗೆ ತೊಂದರೆ ಇರ್ತದೆ. ಇನ್ನು ಸಹಜವಾಗಿ ಕೌಟುಂಬಿಕ ಸುಖದಲ್ಲಿ ಜನರಿಗೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲದೇ ಇರುವಂಥದ್ದಾಗತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ, ಮಕ್ಕಳಲ್ಲಿ, ಹೆಂಡರಲ್ಲಿ, ಸಂಸಾರದಲ್ಲಿ ತೊಂದರೆ, ಹಣದ ಅಡಚಣೆ, ಆರ್ಥಿಕ ದೌರ್ಬಲ್ಯತೆ ಆಗುತ್ತೆ. ಉದ್ಯೋಗದಲ್ಲಿ ಸ್ಥಾನ ಪರಿವರ್ತನೆ, ಮೇಲಧಿಕಾರಿಗಳಿಂದ ವಿಶೇಷವಾದ ವಿಪರೀತವಾದ ತೊಂದರೆಗಳಾಗುತ್ತೆ. ಕನ್ಯಾ ರಾಶಿಯವರಿಗೆ ಅಧಿಕಾರಿಗಳಿಂದ ತೊಂದರೆ, ಇನ್ನು ಉದ್ಯೋಗವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಮೇಲಧಿಕಾರಿಗಳ ಕಿರುಕುಳದಿಂದ ಉದ್ಯೋಗ ಬೇಡ ಅನ್ನುವಂಥದ್ದು. ಇನ್ನು ಹೊಸ ಉದ್ಯೋಗಕ್ಕಾಗಿ ಪರಿವರ್ತನೆ ಯಾರಾದರೂ ಪ್ರಯತ್ನ ಮಾಡಲಿಕ್ಕೆ ಹೊರಟರೆ ಸ್ಥಾನ ಪರಿವರ್ತನೆ ಆಗುತ್ತೆ, ಇದ್ದ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬೋದು. ಇನ್ನು ವಿದೇಶದಲ್ಲಿ ಇರುವವರಿಗೆ ಈ ವರ್ಷ ತುಂಬ ಒಳ್ಳೆಯ ದಿವಸ, ಯಾಕಂದರೆ ತುಲಾ ರಾಶಿಯಲ್ಲಿರೋದು. ಸಾಮಾನ್ಯವಾಗಿ ತುಲಾ ರಾಶಿಯಲ್ಲಿ ಈ ವರ್ಷ ಶುಭಾಶುಭ ಮಿಶ್ರ ಫಲಗಳಿದೆ. ಶುಕ್ರನಿಗೆ ದೀಪಾರಾಧನೆ ಹೇಳ್ತೇವೆ. ಎಲ್ಲರೂ ಅಮ್ಮನವ್ರ ಮನೆಯಲ್ಲಿ ಶುಕ್ರವಾರ ದೀಪಾರಾಧನೆ. ತುಲಾ ರಾಶಿಯ ಅಧಿಪತಿ ಶುಕ್ರನಾದ್ದರಿಂದ ಶುಕ್ರನಿಗೆ ದೀಪಾರಾಧನೆ, ದೀಪೋತ್ಸವ, ದೀಪ ನಮಸ್ಕಾರ. ಸ್ತ್ರೀಯರಿಗೆ ಮಾತ್ರ ಈ ಸಂವತ್ಸರ ಅತಿಯಾದ ಶುಭ ದಿನ, ಯಾಕಂದರೆ ಶುಕ್ರ ಮನೆಯಲ್ಲಿ ಗುರು ಇರೋದ್ರಿಂದ ಮುಂದೆ ಪರಿವರ್ತನೆಯಾಗಿ ಗುರು ದೃಷ್ಟಿ ಅದೇ ಮನೆಗೆ ಬೀಳುತ್ತೆ ತುಲಾ ರಾಶಿಗೆ. ಅದರಿಂದ ಮಹಿಳೆಯರಿಗೆ, ಉದ್ಯಮಿಗಳಿಗೆ, ಉದ್ಯೋಗದಲ್ಲಿರುವವರಿಗೆ, ವಿದ್ಯಾರ್ಥಿಗಳಿಗೆಲ್ಲ ಅತಿಯಾದ ಶುಭ ದಿನ. ಓಕೆ, ತುಲಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಂಡ್ವಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಹೇಗಿದೆ ವಿಜಯ ಸಂವತ್ಸರ? ಯಾರಿಗೆ ಏಜು ಅಂದರೆ 30 ವರ್ಷದ ಒಳಗಿದೆ ಅವರಿಗೆ, ಆ್ಯಕ್ಚುಲಾಗಿ 30 ವರ್ಷ ದಾಟಿದ್ದಾರಿಗೆ ಇದು ವೃಶ್ಚಿಕ ರಾಶಿಯಲ್ಲಿ ಈ ವರ್ಷ ಚೆನ್ನಾಗಿರುತ್ತೆ. 90 ವರ್ಷ 65 ವರ್ಷ 70 ಅವ್ರಿಗೆ ಆಯುಸ್ ಕಡಿಮೆ ಅಂತ ಹೇಳಿ, ಅಂದರೆ ಆಯುಸ್ ಕಡಿಮೆ ಅವರಿಗೆಲ್ಲ. 60 ವರ್ಷ ಯಾರಾಗಿದೆ, 62 ವರ್ಷ ಅಂದರೆ ಶನಿಕಾಟ ಕಮೆನ್ಸ್ ಆಗಿರೋದ್ರಿಂದ ಅವರಿಗೆ ಶಾರೀರಿಕವಾಗಿ ಒಂದು ಸಿಕ್ಕಾಪಟ್ಟೆ ಬಾಧೆ ಕೊಟ್ಟು, ಅಂದರೆ ಆಸ್ಪತ್ರೆ ಸೇರಿ ಹುಷಾರಾಗೋದಿಲ್ಲ ಇವರಿಗೆ. ವೃಶ್ಚಿಕ ರಾಶಿಯವರಿಗೆ ಏಜ್ 60 ವರ್ಷ ಆಗಿರಬೇಕು, ಎಲ್ಲರಿಗೂ ಅಲ್ಲ. ಆಮೇಲೆ ಏಜ್ ಯಾರಿಗೆ 1 ರಿಂದ 30 ಇದೆಯಲ್ಲ, ಅದರಿಂದ 30, 35, 38 ಇವರಿಗೆಲ್ಲ ಭಾಳ ಅನುಕೂಲ ಆಗಿರುತ್ತೆ. ಅಂದರೆ ಇವರಿಗೆ ಮದುವೆ ಆಗಿರ್ಬೋದು, ವ್ಯಾಪಾರದಲ್ಲಿ ಬಿಸ್ನೆಸ್ ಆಗಿರ್ಬೋದು, ಆಮೇಲೆ ಪಿತ್ರಾರ್ಜಿತ ಆಸ್ತಿ ಕೋರ್ಟು ಕಚೇರಿಗಳಲ್ಲಿ ಇದ್ದರೆ ಇವರಿಗೆ ವಾಪಸ್ ಬರುವಂಥ ಯೋಗ. ಅಂದರೆ ಕೋರ್ಟಲ್ಲಿ ಇವರಿಗೆ ಜಡ್ಜ್ಮೆಂಟ್ ಇವರು ಫಾರ್ ಆಗುತ್ತೆ, ಆ್ಯಕ್ಚುಲಾಗಿ ಇದಾಗುತ್ತೆ. ಆಮೇಲೆ ಇವರು ಯಾರು ಫಿಲಮ್ ಆ್ಯಕ್ಟರ್ಗಳಿದಾರಲ್ಲ, ಇವ್ರಿಗೆ ಭಾಳ ಚೆನ್ನಾಗಿರುತ್ತೆ. ಇವ್ರಿಗೂ ಅಷ್ಟೇ, ಯಾರಿಗೆ ಸಿಂಹರಾಶಿಯವ್ರು ಹೆಂಗಾಯಿತು ಸೇಮ್ ವೃಶ್ಚಿಕ ರಾಶಿಯವ್ರಿಗೂ ಅದೇ ಕಥೆನೇ. ಅಂದರೆ ಇದು ಭಾಳ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಅಂದರೆ ಇದು ವ್ಯಾಪಾರದಲ್ಲಿ ಸ್ವಲ್ಪ ಇವರು ಹಿಂದೆ ಮುಂದೆ ಆಗ್ಬೋದು. ಯಾರು ಅಕ್ಕಿ ವ್ಯಾಪಾರ ಮಾಡ್ತಾಯಿದ್ರು, ಜನರಲ್ಲಾಗಿ ಈ ವೃಶ್ಚಿಕ ರಾಶಿಯವರು ಅಕ್ಕಿ ವ್ಯಾಪಾರ ಮಾಡ್ತಾಯಿದ್ರೆ ಅವ್ರಿಗೆ ಅದರಿಂದ ನಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಸರ್ಕಾರದಿಂದ ತೊಂದರೆ ಬರುತ್ತೆ ಅಂತೇಳಿ ಅವರಿಗೆ ತೊಂದರೆ ಮನಸ್ಸಿಗೆ ಹಾಕೊಂಡ್ಬಿಟ್ಟು ಕೋರ್ಟು ಕಚೇರಿ ಹೊತ್ತು ಅಂತ ಯೋಗ ಬರುತ್ತೆ ಅಕ್ಕಿ ವ್ಯಾಪಾರ ಮಾಡೋರಿಗೆ ಮಾತ್ರ. ಅದೇ ತೊಗರಿಬೇಳೆ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ಯಾಕೆಂದರೆ ವೃಶ್ಚಿಕ ಅಧಿಪತಿ ಅವನಿಗೆ ತೊಗರಿಬೇಳೆಯಿಂದ ಕುಜನಿಗೆ ಅಧಿಪತಿ ಅದೇ. ಆ ಒಂದು ಬೇಳೆ
ಆಮೇಲೆ ಅದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ. ವಿದ್ಯಾಭ್ಯಾಸದಲ್ಲಿ ಜನರಲ್ ಆಗಿ ಎಲ್ಲರಿಗೂ ಜನರಲ್ ಚೆನ್ನಾಗಿರುತ್ತೆ. ಇವರಿಗೆ ಯಾರು ಈ ಎಷ್ಟೋ ಜನ ಈಗ ಕೊಲೆ ಮಾಡಿ ಅದು ಇದು ಎಲ್ಲ ಮಾಡಿ ಜೈಲಲ್ಲಿ ಇರ್ತಾರೆ, ಅವ್ರಿಗೆಲ್ಲ ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀವಿ. ಈಗ ಅವ್ರಿಗೆ ಶನಿ ಜಾತಕದ ಅಂದರೆ 12ನೇ ಮನೆಯಿಂದ 12ನೇ ಮನೆಯಲ್ಲಿದ್ದು ರಾಶಿಗೆ ಬರೋದ್ರಿಂದ ಅವರಿಗೆಲ್ಲ ಬಿಡುಗಡೆ ಆಗ್ಬೋದು. ಅಂದರೆ ಅವರಿಗೆ ಸ್ವಲ್ಪ ಕೋರ್ಟ್ ಅವರಿಗೆ ಮಾಫಿ ಮಾಡಿಬಿಟ್ಟು ಅವ್ರದ್ದು ಇದನ್ನು ಕಡಿಮೆ ಮಾಡ್ಬೋದು. ಆ ಥರ ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಓಕೆ, ಸೊ ಇದು ವೃಶ್ಚಿಕ ರಾಶಿಯವರ ಭವಿಷ್ಯ. ಆದರೆ ಇನ್ನು ಮುಂದಿನ ಧನಸ್ಸು ಈ ರಾಶಿಗೆ ಹೇಗಿದೆ ಭವಿಷ್ಯ ಈ ಬಾರಿ? ಧನುರಾಶಿಗೆ ಈಗ ಗೋಚಾರದಲ್ಲಿ ಏಕಾದಶದಲ್ಲಿ ಶನಿ ರಾಹು ಇರ್ತಕ್ಕಂಥದ್ದು, ಷಷ್ಠದಲ್ಲಿ ಗುರು ಇರ್ತಕ್ಕಂಥದ್ದಾದ್ದರಿಂದ ಈ ಮೇ 31ನೇ ತಾರೀಕಿನವರೆಗೂ ಕೂಡ ಸ್ವಲ್ಪ ಅಡಚಣೆಗಳು, ಮಾನಸಿಕ ಗೊಂದಲತೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಯೋಗ ಈ ಒಂದು ಧನುರಾಶಿಯವರಿಗೆ ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಮೇ ನಂತರ ಈ ಒಂದು ಚೇಂಜ್ ಆಗ್ತಕ್ಕಂಥ ಗುರು ಬದಲಾವಣೆ ಆದ ನಂತರ ಲಗ್ನಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಆದರೆ ಲಗ್ನಕ್ಕೆ ಬಾಧಕದಿಂದ ದೃಷ್ಟಿ ಕೊಡುವುದರಿಂದ ಸುಖ ಸಂಸಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಆದರೆ ಕೇಂದ್ರದಿಂದ ಬಾಧಕದಲ್ಲಿದ್ದರೂ ಕೂಡ ಕೇಂದ್ರದಿಂದ ಲಗ್ನಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥ ಗುರು ಆದ್ದರಿಂದ ವಿವಾಹ ಸಂಬಂಧಿತವಾಗಿರ್ತಕ್ಕಂಥ ಶುಭ ಕಾರ್ಯಗಳು ಶೀಘ್ರದಲ್ಲಿ ನಡೀತಕ್ಕಂಥ ಒಂದು ಯೋಗ ಈ ಒಂದು ಧನುರಾಶಿಯವರಿಗೆ ಇರುತ್ತೆ. ಮತ್ತು ಏಕಾದಶದಲ್ಲಿ ಶನಿ ರಾಹು ಇದ್ದು ಶುಭ ಏಕಾದಶ ಸ್ಥಾನ ಅಂತ ಹೇಳುವ ಹಾಗೆ ಆ ಶನಿಯ ದೃಷ್ಟಿಯೂ ಕೂಡ, ಶನಿ ಮತ್ತು ಗುರು ಇಬ್ಬರ ದೃಷ್ಟಿಯೂ ಕೂಡ ವರ್ಷಾಂತ್ಯದವರೆಗೂ ಕೂಡ ಧನು ಲಗ್ನಕ್ಕೆ ಮತ್ತು ರಾಶಿಗೆ ಇರ್ತಕ್ಕಂಥದ್ದಾದ್ದರಿಂದ ಧನುರಾಶಿಯವರಿಗೆ ವರ್ಷಾಂತ್ಯದವರೆಗೂ ಲಾಭ ಮತ್ತು ನಷ್ಟಗಳು ಎರಡೂ ಕೂಡ ಸಮಪ್ರಮಾಣದಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳುತ್ತೆ. ಜೊತೆಗೆ ಇನ್ನು ಈ ರಾಶಿಯವರು ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕು? ಇಲ್ಲಿ ಧನುರಾಶಿಯವರಿಗೆ ಏಕಾದಶದಲ್ಲಿ ಶನಿ ರಾಹು ಇದ್ದರೂ ಕೂಡ ದಶಮಾಧಿಪತಿಯಾಗಿರ್ತಕ್ಕಂಥ ಬುಧನ ಸಂಚಾರ ಅಂತಕ್ಕಂಥದ್ದು ಶೀಘ್ರವಾಗಿರ್ತಕ್ಕಂಥದ್ದಾದ್ದರಿಂದ ಈ ಧನುರಾಶಿಗೆ ಗುರುವಿನ ಗೋಚಾರ ದೃಷ್ಟಿಯೂ ಕೂಡ ಮಿಥುನದಿಂದ ಇರ್ತಕ್ಕಂಥದ್ದಾದ್ದರಿಂದ ವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ಆರಾಧನೆ ಈ ಒಂದು ಧನುರಾಶಿಯವರಿಗೆ ತುಂಬ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ತೃತೀಯಾಧಿಪತಿ ಎರಡೂ ಆಗಿರ್ತಕ್ಕಂಥ ಆ ಒಂದು ಶನಿ ಏಕಾದಶದಲ್ಲಿದ್ದು ರಾಹುವಿನ ಜೊತೆಗಿದ್ದು ಗುರು ಮತ್ತು ಶನಿಯ ದೃಷ್ಟಿ ಈ ಒಂದು ಧನು ರಾಶಿಯವರಿಗೆ ಇರ್ತಕ್ಕಂಥದ್ದಾದ್ದರಿಂದ ಅಂಥ ಒಂದು ಫಲವನ್ನು ಕೊಡ್ತಾನೆ. ಹಾಗಾಗಿ ಇವರು ವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಜಾತಕರಿಗೆ ಶುಭ ಫಲವನ್ನು ತರುತ್ತೆ. ಲಕ್ಷ್ಮೀ ನರಸಿಂಹನಾಗಿರಬಹುದು, ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಲಕ್ಷ್ಮೀನಾರಾಯಣನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಈ ಒಂದು ಧನುರಾಶಿಯವರಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಫಲವನ್ನು ತರುತ್ತೆ ಅಂತಕ್ಕಂಥದ್ದನ್ನು ಈ ವರ್ಷ ಭವಿಷ್ಯ ಹೇಳುತ್ತೆ. ಜೊತೆಗೆ ಯಾವ ಬಣ್ಣದ ಬಳಕೆಯನ್ನು ಮಾಡಿದ್ರೆ ಸೂಕ್ತ ಅಂತ ಹೇಳ್ತಾರೆ? ಈ ಒಂದು ಧನುರಾಶಿಯವರಿಗೆ ಹಳದಿ ಮತ್ತು ಏಕಾದಶದಲ್ಲಿರ್ತಕ್ಕಂಥ ಶನಿ ಆದ್ದರಿಂದ ರಾಹುವಿನ ಜೊತೆಗಿರ್ತಕ್ಕಂಥದ್ದಾಗಿರೋದ್ರಿಂದ ನೀಲಿ ಅಥವಾ ಧೂಮ್ರವರ್ಣದ ಒಂದು ಬಟ್ಟೆ ಅಥವಾ ಅದನ್ನು ಒಂದು ವರ್ಣವನ್ನು ಬಳಸುವುದರಿಂದ ಕೂಡ ಈ ಒಂದು ಜಾತಕರಿಗೆ ಶುಭ ಫಲವನ್ನು ತರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಓಕೆ, ಸೊ ಒಟ್ಟಾರೆ 9 ರಾಶಿಗಳ ಫಲಾನುಫಲ ಹೇಗಿದೆ ಅಂತ ನೋಡಿದ್ವಿ. ಇನ್ನು ಮಕರ, ಕುಂಭ, ಮೀನ ರಾಶಿಗಳ ಭವಿಷ್ಯ ಹೇಗಿದೆ ಈ ವಿಜಯ ಸಂವತ್ಸರದಲ್ಲಿ ಅದನ್ನು ಕೂಡ ತಿಳಿಯೋಣ ಈ ಪುಟ್ಟ ಬ್ರೇಕ್ ನಂತರ.